ಆ 3 ಜನ ಗೌರವಾನ್ವಿತ ಸಚಿವರು ಬಂದ್ರಲ್ಲ, ನಾನು ವೇದಿಕೆಯ ಮುಂದೆ ಅದೇನೆ ಬಂದು ಅವ್ರು ಏನು ಹೇಳಿದ್ರಂದ್ರೆ, ಡಾಕ್ಟರ್ ಮಾದೇವಪ್ಪನವ್ರು ಮಾತಾಡಿದ್ರು, ನಿಮ್ಮ ಹೋರಾಟದ ನಿಮ್ಮ ಭಾವನೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೇವೆ ಅಂತ ಅಷ್ಟೇ ಹೇಳಿದ್ರೆ ಹೊರತಾಗಿ ನೀವು ಬನ್ನಿ ಡೆಲಿಗೇಷನ್ ತಗೊಂಡು 10 ಮಂದಿ ಸ್ವಾಮಿಗಳು ಹೇಳಿದ್ದಾರೆ. ನೀವು ಹೇಳಿದ್ ಸರಿ ಹೇಳಿಲ್ಲ. ಪ್ಲೀಸ್ ಆಯ್ತು, ಅವರು ಹೇಳಿದ್ರಲ್ಲ, ಹೇಳದ್ ಕರೆಕ್ಟ್ ಇದೆ. ನಿಮ್ಮ ಭಾವನೆ ತಿಳಿಸೋದ್ ಜೊತೆಗೆ ನಿಮ್ಮ ಪ್ರತಿನಿಧಿಗಳು ಒಂದು 10-15 ಜನ ಬನ್ನಿ ದಯವಿಟ್ಟು. ನಾನು ನಮ್ಮ ಬೆಲ್ಲದವರು, ಯತ್ನಾಳ್ ಅವರು, ಅವ್ರ ಸಮ್ಮುಖದಲ್ಲಿ ಮತ್ತು AB ಪಾಟೀಲ್ ಮತ್ತು ಜಯ ಮೃತ್ಯುಂಜಯ ಸ್ವಾಮಿ ಇತರ ಸ್ನೇಹಿತರು ಡಯಾಸ್ ಮೇಲೆ ನಿಮ್ಮ ಪ್ರತಿನಿಧಿಗಳು 10-15 ಜನ ಬಂದ್ರೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅಂತ ನಾನು ಅಪೀಲ್ ಮಾಡಿದ್ದೀನಿ, ಮನವಿ ಮಾಡಿದ್ದೆ. ಅದು ಮಾಡಿದ್ರು. ಆಯ್ತು ಮಾಡಿದ್ದಾರೆ. ಮಾಡಿದ ಮೇಲೆ ಅವರು ಅದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಲಿಲ್ಲ. ಅದಕ್ಕೆ ವಿರುದ್ಧವಾಗಿ ಅವ್ರು ಏನು ಹೇಳಿದ್ರು ಅಂದ್ರೆ, ಇಲ್ಲ ಮುಖ್ಯಮಂತ್ರಿಗಳೇ ಇಲ್ಲಿ ಬರಲಿ, ಮುಖ್ಯಮಂತ್ರಿಗಳು ಪ್ರತಿಭಟನೆಗಳಿಗೆ ಹೋಗಿ ಮೆಮೊರಂಡಮ್ ಇಸ್ಕೊಳ್ಳೋ ಅಷ್ಟು ಆದರೆ ಎಲ್ಲ ಪ್ರತಿಭಟನೆಗೂ ಎಲ್ಲ ಸಮುದಾಯದವರು ಎಲ್ಲ ಅಥವಾ ಎಲ್ಲ ಪ್ರತಿಭಟನೆಗಳಾದಾಗಲೂ ಮುಖ್ಯಮಂತ್ರಿಗಳೇ ಹೋಗಬೇಕು ಅಂತ ಅದು ಸಾಧ್ಯನೇ. ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು, ಇಲ್ಲಪ್ಪ ಅವ್ರು ಬರಲಿ, ಇಲ್ಲಿ ನಾನು ಇದ್ದೆ ಜೊತೆಯಲ್ಲಿ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ನಾವೆಲ್ಲರೂ ಚರ್ಚೆ ಮಾಡಿದ್ವಿ, ಬರಲಿ, ಅವರೇ ಬರಲಿ, ಬಂದಾದ್ಮೇಲೆ ಎಲ್ಲ ಕೂತ್ಕೊಂಡು ಮಾತಾಡೋಣ, ಏನಿದೆ ಸಾಧಕ ಬಾಧಕಗಳೇನಿದೆ, ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡ್ಬೋದು, ಕೋರ್ಟ್ ಆದೇಶಗಳು ಏನಿದೆ, ಯಾವ ಇದರಲ್ಲಿ ಪ್ರೊವಿಷನ್ಸ್ ಇದೆ, ನಾವು 2A ಮಾಡೋಕ್ಕಾಗುತ್ತಾ ಆಗೋದಿಲ್ವಾ, ಇದೆಲ್ಲ ಚರ್ಚೆ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದಾಗ ಅವ್ರಿಗೆ ಪಾಸಿಟಿವ್ ಆಗಿ ಅವರು ಸ್ಪಂದಿಸಲಿಲ್ಲ. ಆಮೇಲೆ ಅಲ್ಲಿ ಭಾಷಣಗಳು ಎಲ್ಲ ಆದಮೇಲೆ ಮೃತ್ಯುಂಜಯ ಸ್ವಾಮೀಜಿಗಳೇ ಹೇಳ್ತಾರೆ, ಅದೆಲ್ಲ ರೆಕಾರ್ಡ್ ಇದೆ ಪಾಟೀಲ್ರೆ, ಅವರೇ ಹೇಳ್ತಾರೆ, ವಿಧಾನಸೌಧ ಇದು ಸುವರ್ಣಸೌಧಕ್ಕೆ ವಿಡಿಯೋಗಳಿದೆ, ಸುವರ್ಣಸೌಧಕ್ಕೆ ನಡೀರಿ ಹೋಗೋಣ ಅಂತ ಹೇಳ್ತಾರೆ. ಅದು ನಿಮ್ಗೆ ಒಪ್ತಿರಲ್ವ ನೀವು ಅವ್ರು ಹೇಳಿದ್ದು. ಸೊ ಅಲ್ಲಿಂದ ಏನಾಗುತ್ತೆ, ಜನ ಈ ಕಡೆ ಬರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪೊಲೀಸ್ನವರು ಬ್ಯಾರಿಕೇಡ್ ಹಾಕಿ, ಅಪ್ಪ ಇಲ್ಲಿ ಬರೋದು ಬೇಡ, ಲೇರಿ, ಅದನ್ನ ನೋಡೋಣ ಮುಂದೆ ಮುಖ್ಯಮಂತ್ರಿಗಳು ಯಾವ ರೀತಿ ಸರ್ಕಾರ ಸ್ಪಂದಿಸುತ್ತೆ ನೋಡೋಣ ನೀವು ಅಂತ ಹೇಳಿ ಅವರಿಗೆ ವಿಧವಾಗಿ ಹೇಳ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಟ್ರ್ಯಾಕ್ಟರ್ಗಳು ಬರಬಾರ್ದು ಅಂತ ಹೇಳಿದೀವಿ, 20 ಟ್ರ್ಯಾಕ್ಟರ್ಸ್ ಬಂದಿದೆ. ಟ್ರ್ಯಾಕ್ಟರ್ಸ್ಗಳಲ್ಲಿ ಅವರು ಆ ಬ್ಯಾರಿಕೇಡ್ ಅನ್ನ ತಳ್ತಾರೆ. ಪೊಲೀಸ್ನವ್ರು ಏನ್ ಮಾಡಬೇಕು, ಆಗ ಅವರು ವಿಧವಾಗಿ ಹೇಳ್ತಾರೆ. ಪೊಲೀಸ್ನವ್ರು ತಡೆಯೋಕೆ ಹೋದ್ರೆ ಅವರಿಗೆ ಕಲ್ಲು ಹೊಡಿತಾರೆ. ಇದೆಲ್ಲ ವಿಡಿಯೋ ಇದೆ ಪಾಟೀಲ್, ನಾನೇನು ಸುಳ್ಳು, ನಂದೇನು ಸ್ಟೇಟ್ಮೆಂಟ್ ಇಲ್ಲ, ಇದೆಲ್ಲ ಡಾಕ್ಯುಮೆಂಟೇಶನ್. ಆಯ್ತಾಯ್ತು, ಮತ್ತೆ ಕ್ಲಾರಿಫಿಕೇಶನ್ ಅದ ತೋರ್ಸೋಣ, ಸಂದರ್ಭ ಬಂದಾಗ ತೋರ್ಸೋಣ. ಪ್ರತಿಪಕ್ಷ ನಾಯಕರು ಮಾತಾಡ್ತಾರಲ್ಲ, ಅಲ್ಲಲ್ಲ, ಸಂದರ್ಭ ಬಂದಾಗ ತೋರ್ಸೋಣ, ಡೋಂಟ್ ವರಿ. ಆದ್ರಿಂದ ಯತ್ನಾಳ್ ಅವರ ಪ್ರತಿಪಕ್ಷ ನಾಯಕರಿದ್ದರು ಮಾತಾಡ್ತಾರೆ. ಈಗ ನನ್ನ ಸ್ಟೇಟ್ಮೆಂಟ್ ಇದೆಯಲ್ಲ, ಏನು ಎಡಿಟೆಡ್ ವರ್ಷನ್ ಇಲ್ಲ, ಇಲ್ಲದೆ ಎಡಿಟೆಡ್ ಟ್ರ್ಯಾಕ್ಟರ್ ಬಂದಿಲ್ಲ, ಟ್ರ್ಯಾಕ್ಟರ್ ಬೇಡ ಅಂತ ನಾವ ಹೇಳಿ ಆಮೇಲೆ ಮಾತಾಡಿ ನಿಮ್ಗೆ ನೋಡಿ ಸ್ಟೇಟ್ಮೆಂಟ್ ಕೊಡಿ ಕೇಳು, ಕ್ಲಾರಿಫಿಕೇಶನ್ ಮತ್ತೆ ಕೇಳಿ, ನೀವು ವಿಡಿಯೋ ಬಿಡುಗಡೆ ಮಾಡಿ, ಯಾರವರು ಕ್ಲಾರಿಫಿಕೇಶನ್ ಎಲ್ಲ ತೋರಿಸೋಣ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಅದಾದ್ಮೇಲೆ ಒಂದೇ ನಿಮಿಷ ಇಲ್ಲ, ಆಮೇಲೆ ಒಂದ್ ನಿಮಿಷ, ತಾವು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದ್ರ ತಮ್ಮ ಮೇಲೆ ನಮ್ಗೆ ಅಪಾರ ಗೌರವ ಇದೆ. ನಿಮ್ಮ ಅಧಿಕಾರಿಗಳು ನಿಮ್ಮ ಬಾಯಿಂದ ತಪ್ಪು ಮೆಸೇಜ್ ಕೊಡ್ತಾ ಇದ್ದಾರೆ, ನೀವು ಅವ್ರು ಏನ್ ಹೇಳ್ತಾ ಇದಾರೆ ಸ್ವಲ್ಪ ವೆರಿಫೈ ಮಾಡಿ ಸ್ಟೇಟ್ಮೆಂಟ್ ಮಾಡ್ಬೇಕಂತ ವಿನಂತಿ. ಯಾಕಂದ್ರೆ ಟ್ರ್ಯಾಕ್ಟರ್ ಗಿಟ್ರೆ ಅದು ನುಗ್ಸಿದ್ವಿ ಅಂತ ಹೇಳಿ ಸಂಪೂರ್ಣ ತಪ್ಪು ಮಾಹಿತಿ ನಿಮ್ಮ ಬಾಯಿಂದ ಕೊಡಿಸ್ತಾ ಇದ್ದಾರೆ. ನಿಮ್ಮ ಮೇಲೆ ನಮ್ಮ ಗೌರವ ಕಡಿಮೆ ಆಗುವಂಗ ಅವ್ರು ತಪ್ಪು ಹೇಳಕ್ ಹೋಗೋದಿಲ್ಲ, ನಾವು ಮಾಡ್ಕೊಳ್ಳೋದಿಲ್ಲ. 100 ಟ್ರ್ಯಾಕ್ಟರ್ ಬಂದಿಲ್ಲ, ಸಿಸಿ ಪಾಟೀಲ್ ಅವರೇ, 100 ಮಾತಾಡಿ. ಸಿಸಿ ಅವರೇ ಕೇಳಿ ಈಗ ಅವರ ಸ್ಟೇಟ್ಮೆಂಟ್ ನಿಮ್ಮ ಸ್ಟೇಟ್ಮೆಂಟ್ ಆದ್ಮೇಲೆ ಯಾವಾಗ ಜನ ಮೂವ್ ಆಗ್ತಾರೆ ಈ ಕಡೆ, ಆ ಬ್ಯಾರಿಕೇಡ್ಸ್ನೆಲ್ಲ ಮುರಿತಾರೆ, ಬ್ಯಾರಿಕೇಡ್ಸ್ನೆಲ್ಲ ಪೊಲೀಸ್ನವ್ರ ಮೇಲೆ ತಳ್ತಾರೆ,
ಅದೆಲ್ಲ ಚಿತ್ರ ಇದೆ, ನಾನೇನು ಹೇಳೋವಂಥದ್ದು ಏನಿಲ್ಲ, ಅಗತ್ಯನೂ ಇಲ್ಲ. ಆದ್ರಿಂದ ಅವರು ಮೂವ್ ಆದಾಗ ಪೊಲೀಸ್ನವ್ರು ಏನ್ ಮಾಡಬೇಕು? ಅವ್ರ ಮೇಲೆ ಕಲ್ಲು ಹೊಡಿತಾ ಇದ್ದಾರೆ, ಜನ ಬರ್ತಾ ಇದ್ದಾರೆ, 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಎಂದಾಗ ಏನ್ ಮಾಡ್ಬೇಕು ಹೇಳಿ? ಶಾಂತಿಯುತವಾಗಿ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ, ಇಲ್ಲಿ ಹೇಳಿದ್ರು, ಅವರು ಬಸವರಾಜು ಹೇಳಿದ್ರು, ಇಲ್ಲ ನಾವೆಲ್ಲ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತೀವಿ ಅಂತಾನು ಹೇಳಿದ್ರು. ಅಲ್ಲಿ ಕೋರ್ಟ್ ಆರ್ಡರ್ ಆಗುತ್ತೆ, ಪೀಸ್ಫುಲ್ ಪ್ರೊಟೆಕ್ಷನ್ ಇದು ಪ್ರೊಟೆಸ್ಟ್ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಡಿ, ಒಂದೇ ಜಾಗದಲ್ಲಿ ಮಾಡಿಕೊಡಿ, ಅದನ್ನು ಮಾಡಿಕೊಟ್ಟಿದ್ವಿ. 10,000 ಜನ ಸುವರ್ಣಸೌಧಕ್ಕೆ ಬರ್ತಾರೆ ಅಂತಂದ್ರೆ ಇಲ್ಲಿ ಏನಾಗಬೇಕು ಹೇಳಿ? ನೀವೇ ಹೇಳಿ. ಅವ್ರಿಗೆ ನಾ ಹೇಳ್ದೆ, ನೋಡಪ್ಪ ನೀವು ನಮ್ಮನ್ನ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನೀವು ಮಾಡ್ತೀರಾ ಅಂತ ನೀವು ಅವತ್ತು ಮಾತಾಡುವಾಗ್ಲೂ ಹೇಳಿದೆ. ನಾನು ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಅಂತ ನಾಳೆ ನೀವೇ ಹೇಳ್ಬಿಡ್ತೀರಾ ಕಣ್ರಿ ಅಂತ ಹೇಳಿಲ್ವಾ ನಾನು ಸುನೀಲ್? ಆದ್ರೆ ತಕ್ಷಣ ನಾವು ಪೊಲೀಸ್ನವರು ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಿಗೂ ಕಲ್ಲು ಹೊಡಿತಾರೆ. 24 ಜನಕ್ಕೆ ಗಾಯಗಳಾಗಿದ್ದಾವೆ ಪೊಲೀಸ್ನವರು, ಅವರು ನಮಗೆ ಮನುಷ್ಯರಲ್ವಾ? ಅದಾದ ಮೇಲೆ ಅವರು ಬಹಳ ರಿಸ್ಟ್ರೆಂಟ್ ಇಂದ ಲಘುವಾಗಿ ಲಾಠಿ ಚಾರ್ಜ್ ಮಾಡ್ತಾರೆ. ನಾ ಸುಳ್ಳು ಯಾಕೆ ಹೇಳಲಿರಿ? ನಾನು ಯಾಕೆ ಸುಳ್ಳು ಹೇಳ್ಬೇಕು ನಿಮಗೆ? ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ, ಸತ್ಯನೇ ಹೇಳೋದು. ಈ ಸದನದಲ್ಲಿ ಸುಳ್ಳು ಹೇಳಂಗೇ ಇಲ್ಲ. 50% ಸುಳ್ಳೈತಿ. ಉತ್ತರ ಕೊಡಿ ಆಯ್ತು, ಮಾತಾಡಿ. ನಿಮ್ಮ ಅಲ್ಲಲ್ಲ, ನಾ ಮುಗಿಸ್ಬಿಡ್ತೀನಿ, ಆಮೇಲೆ ಮಾತಾಡಿ. ಉತ್ತರ ಕೊಡ್ಲಿ, ಉತ್ತರ ಕೊಟ್ಟ ಮೇಲೆ ಮಾತಾಡಿ, ಆಯ್ತು. ಚರ್ಚೆಗೆ ಅವಕಾಶ ಕೊಡಿ ಅಧ್ಯಕ್ಷರೇ. ಹಂಗ ಮನುಷ್ಯತ್ತಿಲ್ಲಾರ್ದ ಹೊಡೆದಾರೆ ಅಧ್ಯಕ್ಷರೇ. ಗೃಹ ಸಚಿವರೇ ದಯವಿಟ್ಟು ನಿಮ್ಮ ಅಧಿಕಾರಿಗಳ ಆಮೇಲೆ ಮಾತಾಡ್ರಿ. ನೀವು ಮಾತಾಡ್ತೀರಿ, ನಾನು ಅಲ್ಲಿ ಪ್ರತಿಪಕ್ಷ ನಾಯಕರಿದ್ದಾರೆ. ಮಾತಾಡಿ. ನಿಮ್ಮ ವರ್ಷನ್ ಹೇಳಿ, ನಿಮ್ಮ ವರ್ಷನ್ ಖಂಡಿತವಾಗಿ ಹೇಳಿ. ಲಾಠಿ ಚಾರ್ಜ್ ಲಘುವಾಗಲಿಲ್ಲ, ಬಹಳ ಬಿಗಿಯಾಗಿದೆ ಮತ್ತು ಇಡೀ ರಾಜ್ಯ ನೋಡಿದ್ದಾರೆ ಮೀಡಿಯಾದಲ್ಲಿ. ಆಯ್ತು, ಅದು ಹೆಂಗ್ ಹೊಡ್ದಿದ್ದಾರೆ ಅಂತ. ಅಲ್ಲಲ್ಲ, ನೀವು ಗೃಹ ಸಚಿವರಾಗಿದ್ರಿ, ಅಡ್ಡಪಡಿಸ್ತೀರಿ. ನೀವು ಗೃಹ ಸಚಿವರಾಗಿದ್ರಿ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ನಿಮ್ಮ ಮಾತಿಂದ ಪ್ರತಿಪಕ್ಷ ಆಗಿಲ್ಲ. ನೀವೇ ಮತ್ತೆ ಯಾರು ಹೇಳಿದ್ರು? ಗೃಹ ಸಚಿವರಾಗಿದ್ರಿ ನೀವು, ಲಾಠಿ ಹೆಂಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತು ಅಲ್ವಾ? ಅದ್ ರುಚಿನೂ ನೋಡಿದೀರ. ಅಶೋಕ್ ಅವರು ಆಗಿದ್ರು. ಆದ್ರಿಂದ ಲಾಠಿ ಮೆಲ್ಲಿಗೆ ಹಿಂಗ್ ಮುಟ್ಟೋದಕ್ಕಾಗಲ್ಲ, ಮುಟ್ತಾರ ಹಿಂಗೆ? ಅವರು ಬೀಸ್ಲೇಬೇಕು. ಅದನ್ನ ಡಿಫೈನ್ ಮಾಡಬೇಕು ಅಂದ್ರೆ ಹೇಳ್ತೀನಪ್ಪ ಸರ್. ಅದರಿಂದ ಜ್ಞಾನೇಂದ್ರ ಅವರು ಹೋಮ್ ಮಿನಿಸ್ಟರ್ ಇರ್ಬೇಕಾದ್ರೆ ಲಾಠಿ ಆಯ್ತಾಯ್ತು ಸ್ವಾಮಿ ಅವರೇ, ಆದ್ರಿಂದ ಮಾನ್ಯ ಅಧ್ಯಕ್ಷರೇ ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ಮಾಡಿರೋದೇ ತಪ್ಪು. ಆ ಅಧಿಕಾರಿಗಳನ್ನೆಲ್ಲ ನೀವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೋಬೇಕು. ಹಾಗಾದ್ರೆ 10,000 ಜನನ ಸುವರ್ಣಸೌಧಕ್ಕೆ ಬಿಟ್ಬಿಡ್ಬೇಕಾಗಿತ್ತ? This is a responsible government. We have a responsibility. We have a responsibility to run the government peacefully in this state. ಯಾರು ಏನ್ ಮಾಡಿದ್ರು ಬಿಟ್ಬಿಡ್ಬೇಕು? ವಿಧಾನ ಸುವರ್ಣಸೌಧದ ಒಳಗಡೆ ನುಗ್ಗಿದ್ರು ಬಿಟ್ಬಿಡ್ಬೇಕು? Is this the advice?